any Kerala government to intervene with Karnataka, I said. I was told that Rajiv Chandrasekhar has tried to mislead the people. No one can mislead the people. I'll be going there for Kerala for campaigning also. They like me a lot. There are a lot of people. We know our government is coming there. People love us. People love Karnataka. We love Kerala. I think no need of BJP creating a confusion as far as that is concerned. We have concern for our leaders. They are bound to give us advice. We will take it forward. That's all. But we don't want any political misuse of the government as far as Karnataka is concerned. ಎರಡನೇದು ಅದೇ ವಿಚಾರ ಕೇರಳೈಟ್ ಅಂತ ಪದ ಅಲ್ಲ, ಅದು ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರ್ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಇರುವಂತ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ. ಅಡ್ವೈಸ್ ಮಾಡೋದು ಮತ್ತೊಂದು ಮಾಡಿದ್ರೆ ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ. ಗೌರ್ಮೆಂಟ್ ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರ್ದು ನಮ್ಮ ವಾದ ಅಷ್ಟೇ. ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು. ಸುಮಾರು ಹೆಚ್ಚು ಕಮ್ಮಿ ಕೆಪಿಜಿಯನ್ನು ಕೆಎನ್ಎಲ್ ಇವೆರಡು ಕೂಡ ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಬಟ್ ಕೆಬಿಜಿಎನ್ಎಲ್ ಮಾತ್ರ ಪ್ರಯಾರಿಟಿ ನಾವು ಲ್ಯಾಂಡ್ ಅಕ್ವಿಷನ್ ವಿಚಾರಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಇದರಲ್ಲಿ ತೆಗೆದುಕೊಡ್ತೀವಿ. ಯಾಕೆಂದ್ರೆ ನಾವು 50,000-70,000 ಕೋಟಿ ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ವಿ. ಅದಕ್ಕೆ ಈ ಥರ್ಡ್ ಫೇಸ್ ಕೆಲಸಗಳನ್ನ ಸ್ವಲ್ಪ ಮುಂದಕ್ಕೆ ನೆಕ್ಸ್ಟ್ ಬೋರ್ಡ್ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಈಗ ಸದ್ಯಕ್ಕೆ ಒಂದು 2 ಬೋರ್ಡ್ ಇದೆ, 5,000 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ನಾವು ಹೊಸ ವರ್ಷ ಬರ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ವರ್ಷದ 2026ರ ನಿರ್ಣಯ ರೆಗ್ಯುಲೇಷನ್ ಏನು ಸರ್? ನಮ್ಮ 2026 ತೀರ್ಮಾನ ನಿಮ್ನೆಲ್ಲ ಸಂತೋಷಗಳು, ರಾಜ್ಯದ ಸಂತೋಷಗಳು, ರಾಜ್ಯಕ್ಕೆ ಒಳ್ಳೆ ಸುಭಿಕ್ಷವಾದಂತ ಆಡಳಿತವನ್ನು ಕೊಡುತ್ತೆ, ಹೊಸ ಚಿಂತನೆಗಳನ್ನ ಮಾಡೋದು. ಈ ವರ್ಷ ಯಾವ ರೀತಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಿಕ್ಕಿದೆ, ಆ ರೀತಿ ಇನ್ನ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಲಿ, ರೈತರ ಬದುಕು ಹಸನಾಗ್ಲಿ, ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ಪೊಲೀಸ್ ಅವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಮಲಗಿದ್ರು ನಿಮ್ ಎದ್ದಾಕೊಂಡು ಮನೆ ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಸರ್, ಈಗ ಹೊಸ ವರ್ಷಕ್ಕೆ ಅದು ನಿಮ್ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡೋದು ಅಂತ ಹೇಳಿ, ನಿಮ್ಮ ಮುಖ್ಯಮಂತ್ರಿ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಏನು ಆಡಳಿತ ಇದೆ ಆ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತ ಮುಂದುವರಿತದೆ. ನೆಕ್ಸ್ಟ್ 7 ವರ್ಷ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಸರ್. ಇಕ್ಬಾಲ್ ಹುಸೇನ್ ನೀವು ಗಣನೆಗೆ ತಗೋಬಿಡಿ ಸರ್. MLA ಸರ್ ಅವರು, MLA ಅವ್ರಿಗೆಲ್ಲಾರು ಅಲ್ಲಿ ಕ್ಷೇತ್ರದವ್ರು ಇಟ್ಕೊಂಡು ಏನಾರು ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ. ಸರ್, 2026ಕ್ಕೆ ಡಿಕೆ ಶಿವಕುಮಾರ್ ಅವರ ನೇತೃತ್ವವನ್ನ ನಿರೀಕ್ಷೆ ಮಾಡಬಹುದಾಗುತ್ತೆ. 2026ಕ್ಕೆ ಡಿಕೆ ಶಿವಕುಮಾರ್ ಅವರ ನೇತೃತ್ವವನ್ನ ನಿರೀಕ್ಷೆ ಮಾಡಬಹುದಾ? 26ರಲ್ಲಿ ಮಾತಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.